ಎಸ್ ನೈನಾ ಅವರೇ, ಓಕೆ, ಒಂದು 4 ಚಮಚದಷ್ಟು ಪಂಪ್ಕಿನ್ ಸೀಡ್ಸ್. ಓಕೆ, ಅತ್ಯಂತ ಹೆಚ್ಚು ನ್ಯೂಟ್ರಿಷನ್ ಇರುವಂತಹದ್ದೊಂದು ವ್ಯಾಲ್ಯೂ ಇರುವಂತಹ ಒಂದು ಸೀಡ್ ಇದು. ಹೌದು. ಅದ್ರ ಜೊತೆಯಲ್ಲಿ ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತ ನಾವೇನು ಹೇಳ್ತೀವಿ ಅದು. ಅಂದ್ರೆ ಇದು ಮ್ಯಾಗ್ನೇಷಿಯಮು, ಐರನ್ನು ಎಲ್ಲಾ ರೀತಿಯಲ್ಲೂ ಒಂದು ಹೆಣ್ಮಗುಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿ ಮಾಡಕ್ಕೆ ಬೇಕಾಗೋದನ್ನೆಲ್ಲ ಪ್ರೊವೈಡ್ ಮಾಡುವಂಥದ್ದು. ಮೀನ್ ವೈಲ್ ನೀವು ಖರ್ಜೂರ ನಾನು ಹಾಕಿದ್ದೀನಿ ಒಂದು 6-7, ಅದನ್ನ ಜಸ್ಟ್ ಒಂದ್ ಸ್ವಲ್ಪ ಪೇಸ್ಟ್ ತರ ರುಬ್ಕೊಳ್ತೀರಾ? ಓ ಎಸ್. ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಗಮಗಮ ಅಂತಿದೆ. ಇದನ್ನ ಒಂದು ಕೋರ್ಸ್ ಪೌಡರ್ ಅಂದ್ರೆ ರಫ್ ಪೌಡರ್ ತರ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದು ಚಿಕ್ಕ ಸ್ಪೂನ್ ಅಷ್ಟು ಸಿನ್ನಮನ್ ಪೌಡರ್ ಅಂದ್ರೆ ಚಕ್ಕೆ ಪೌಡರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಪೇಸ್ಟ್ ಮಾಡ್ಕೊಂಡಿದೀವಲ್ಲ ಖರ್ಜೂರ, ಅದನ್ನ ಒಂಚೂರು ತುಪ್ಪದಲ್ಲಿ ಬಿಸಿ ಮಾಡ್ಕೊಳ್ಳೋಣ. ಏನವ್ರೆ, ಇದು ಬಿಸಿಯಾಗಿದೆ. ಈಗ ಬ್ಲೆಂಡ್ ಮಾಡಿ ಇಟ್ಕೊಂಡಂತಹ ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ, ಆಮೇಲೆ ಪಂಪ್ಕಿನ್ ಸೀಡ್ಸ್, ಇದಕ್ಕೆ ಫ್ಲೇವರ್ ಎನ್ಹಾನ್ಸ್ ಆಗಕ್ಕೆ ಮತ್ತೆ ಅಫ್ಕೋರ್ಸ್ ಮ್ಯಾಗ್ನೀಷಿಯಂ ರಿಚ್ ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಕಕೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಬಿಸಿ ಬಿಸಿ ಆಗಿರುತ್ತಲ್ಲ ಇದು, ಓಕೆ, ಅದನ್ನ ತಗೊಂಡು ಲಡ್ಡು ಮಾಡ್ಕೊಳಕ್ಕೆ ಉಪಯೋಗಿಸ್ತೀವಿ. ನೈನಾ ಅವರೇ, ಈ ಸೀಡ್ಸ್ ಲಡ್ಡುನ ಕೊಡೋಕ್ಕಿಂತ ಮುಂಚೆ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಹೇಳಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಏನಾದ್ರೂ ತಿನ್ಬೇಕು, ಸಿಹಿದು ಚಾಕ್ಲೇಟ್ ತರ ತಿನ್ಬೇಕು, ಕ್ಯಾಂಡಿ ತರ ತಿನ್ಬೇಕು ಅಂತ ವಿಪರೀತ ಕ್ರೇವಿಂಗ್ಸ್ ಬರುತ್ತೆ. ಟೇಸ್ಟ್ ಒಳ್ಳೆ ಚಾಕ್ಲೇಟ್ ತರಾನೇ, ಲಡ್ಡು ತರಾನೇ, ಸ್ವೀಟ್ ತರಾನೇ ಒಂಥರ ಮನಸ್ಸಿಗೆ ಖುಷಿ ಕೊಡ್ತಾರೆ. ಯಾಕಂದ್ರೆ ಬ್ರೈನ್ ಆಟೋಮೆಟಿಕ್ ಆಗಿ ಇದನ್ನ ನೋಡ್ತಾ ಇದ್ದ ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಗುಡ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಅದೇ ತರ ಒಂದು ಅಬ್ಸಲ್ಯೂಟ್ ಡೆಲಿಷಿಯಸ್ ಅಂಡ್ ಎಕ್ಸ್ಟ್ರೀಮ್ಲಿ ಹೆಲ್ದಿ ಸೀಡ್ ಲಡ್ಡು ಫಾರ್ ಹಾರ್ಮೋನ್ ಬ್ಯಾಲೆನ್ಸ್. ದಯವಿಟ್ಟು ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಈಸಿ ರೆಮಿಡಿಯನ್ನ ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ. ಸೊ ಹೇಗಿದೆ ಅನ್ನೋದು ಟ್ರೈ ಮಾಡೋಣ. ಕೊಂಬಾಳಾಗಿದೆ, ನೀವು ದಿನ ತಿನ್ನು ಬೇಜಾರಾಗಲ್ಲ. ಮೇ ಬಿ ಇದು ಕರೆಕ್ಟ್ ಆಗ್ಬಿಡ್ತೀರ ಅನ್ಸುತ್ತೆ. ಸೊ ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ಹೆಚ್ಚೆಚ್ಚು ರೆಮಿಡಿಗಳನ್ನ ತುಂಬಾ ಈಸಿಯಾಗಿ, ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀರಾ. ಮುಂದಿನ ಸಂಚಿಕೆಗಳಲ್ಲಿ ಇಷ್ಟೇ ಚೆನ್ನಾಗಿ, ಇಷ್ಟೇ ಈಸಿಯಾಗಿ ರೆಮಿಡಿಗಳನ್ನ ಹೇಳ್ಕೊಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿ ಹಾಗೆ ರೆಮಿಡಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ